ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ನಮ್ಮ ಚಾನಲ್ ವತಿಯಿಂದ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ನಿನ್ನೆ ಮಾಡಿರ್ತಕ್ಕಂಥ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗಿದ್ವಿ, ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಹೋಗಿದ್ವಿ. 2024ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಪೇಪರ್ನ ಏನು ಮಾಡಿದ್ವಿ, ವಿಶ್ಲೇಷಣೆ ಮಾಡ್ಕೊತಾ ಹೋಗಿದ್ವಿ. ಅದಕ್ಕೆ ದಾಖಲೆ ಸಮೇತ ನಾನು ವಿವರವಾಗಿ ನೀಡಿದ್ದೀನಿ. ಇನ್ನೂ ಮುಂದುವರೆದ ಭಾಗವನ್ನು ನಾನು ಮುಂದೆ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಾಗಿ ಯಾರೆಲ್ಲ ನಮ್ಮ ಹೊಸದಾಗಿ ನೋಡ್ತಾ ಇದ್ದೀರಿ ನಮ್ಮ ಚಾನಲನ್ನು, ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕಂತಂದರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ಯಾಕಂತಂದಾಗ 2 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. 1ರಿಂದ 2 ಮಾರ್ಕ್ಸ್ ನಮಗೆ ಕಟ್ಟಿಟ್ಟ ಬುತ್ತಿ. ಅದೇ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ನಮಗೆ ಯಾಕೆ ಅವಶ್ಯಕತೆ ಇದೆ? ಒಂದು, ಈ ಶೈಕ್ಷಣಿಕ ಮನೋವಿಜ್ಞಾನವನ್ನು ಯಾರು ಅಳವಡಿಸಿಕೊಂಡರು, ನಮ್ಮ ಶಿಕ್ಷಣ ರಂಗದಲ್ಲಿ ಈ ಶೈಕ್ಷಣಿಕ ಮನೋವಿಜ್ಞಾನದ ಕರ್ತವ್ಯಗಳೇನು, ಅದು ಯಾವ ರೀತಿ ಕೆಲಸ ಮಾಡುತ್ತವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಈ ಕ್ಲಾಸಲ್ಲಿ ಈ ತರಗತಿಯಿಂದ ನೀವು ನೋಡಿದ್ದೇ ಆದರೆ, ಸ್ಕಿಪ್ ಮಾಡದೆ ನೋಡಿದ್ದೇ ಇದ್ದರೆ ಒಂದು ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ಅಂದರೆ ಈ ವಿಧಾನಗಳಲ್ಲಿ 1ರಿಂದ 2 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ಇವತ್ತು ನೀವು ನೋಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ, ಯಾವ ರೀತಿ ಕ್ವಶನ್ ರೈಸ್ ಆಗ್ಬೋದು, ಅದೇ ರೀತಿಯಾಗಿ ಮುಂದೆ ಯಾವ ರೀತಿ ಆಗ್ತವೆ, ಹಿಂದೆ ಯಾವ ರೀತಿ ಆಗಿದ್ವು ಅನ್ನೋದು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಓಕೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಸ್ನೇಹಿತರು ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಈ PDF ನೋಟ್ಸನ್ನು ನಾನೇನು ಮಾಡ್ತೀನಿ, ಟೆಲಿಗ್ರಾಮ್ ಕೆ ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲೇ ಹಾಕಿರ್ತೀನಿ ಸ್ನೇಹಿತರೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಏನು ಮಾಡಿರ್ತೀನಿ ಕೆಳಗಡೆ ಅಂದರೆ, ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ನೀವು ನಮ್ಮ ಗ್ರೂಪಿಗೆ ಜಾಯಿನ್ ಆಗ್ಬೋದು. ಅದೇ ರೀತಿಯಾಗಿ ನಾವು ಹಿಂದೆ ಮಾಡಿರ್ತಕ್ಕಂಥ ತರಗತಿಗಳ ಲಿಂಕ್ ಕೂಡ ಹಾಕಿರ್ತೀನಿ, ಅವು ಕೂಡ ನೋಡ್ಬೋದು. ನಾವು ಯಾವುದೇ ಹಾಕಿದರೂ ಕೂಡ PDF ಆಗಿರಲಿ, ವಿಡಿಯೋ ಆಗಿರಲಿ, ತರಗತಿಗಳಾಗಿರಲಿ ಉಚಿತವಾಗಿ ಹಾಕಿರ್ತೀನಿ. ಯಾವುದೇ ರೀತಿ ಬೇರೆಯವ್ರು ಮಾಡಿದ ಥರ ನಾನು ಮಾಡಿರಲ್ಲ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆನಾ? ಓಕೆ, ಸ್ಟಾರ್ಟ್. ಸೊ ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ನೋಡ್ತಾ ಹೋದಾಗ, ಒಂದು ಶೈಕ್ಷಣಿಕ ಮನೋವಿಜ್ಞಾನ, ಈಗ ನೋಡ್ರಿ, ಶೈಕ್ಷಣಿಕ ಮನೋವಿಜ್ಞಾನವು ಒಂದು ವಿಜ್ಞಾನದ ಶಾಖೆ ಎಂದು ನಾವು ಹೇಳ್ಬೋದು. ವಿಜ್ಞಾನದ ಒಂದು ಭಾಗ ಅಂತ ನಾವು ಗುರುತಿಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ವೈಜ್ಞಾನಿಕ ಮನೋವಿಜ್ಞಾನ ಭಾವನೆ, ವೈಜ್ಞಾನಿಕವಾಗಿ ಮನೋಭಾವನೆ ಮತ್ತು ತಾಂತ್ರಿಕತೆ ಬೆಳೆದಂತಂದರೆ, ಈಗ ನೋಡ್ರಿ, ನಮ್ಮ ಸಮಾಜ ನಿಂತ ನೀರಲ್ಲ, ಯಾವಾಗಲೂ ಬದಲಾವಣೆ ಆಗ್ತಾ ಹೋಗ್ತಿರುತ್ತೆ. ವರ್ಷಕ್ಕೆ ಏನಾಗುತ್ತೆ, ತನ್ನದೇ ಆದ ಒಂದು ಬೆಳವಣಿಗೆ ಕಾಣ್ತಾ ಇದೆಯಲ್ಲ, ಆ ರೀತಿ ಶೈಕ್ಷಣಿಕ ರಂಗದಲ್ಲಿ ಯಾವ ರೀತಿ ಡೆವಲಪ್ ಆಗುತ್ತಾ, ಬದಲಾವಣೆ ಆಗುತ್ತಲ್ಲ, ಆ ಅವಲಂಬಿತ ಆದದ್ರ ಮೇಲೆ ನಾವು ಕೆಲವೊಂದು ನಿಯಮಗಳು, ಕೆಲವು ಶಿಕ್ಷಣದಲ್ಲಿ ಏನು ಮಾಡ್ತೀವಿ, ಪ್ರಾಯೋಗಿಕವಾಗಿ ಒಂದು ಅಧ್ಯಯನ ಮಾಡಿ ನಾವು ವೈಜ್ಞಾನಿಕ ಒಂದು ನಿಯಮಗಳನ್ನು ಬಳಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇದು ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಧ್ಯಯನ ವಿವಿಧ ವಿಧಾನಗಳನ್ನು ಬಳಸ್ತಾ ಹೋಗ್ತೀವಲ್ಲ, ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಸನ್ನಿವೇಶಕ್ಕೆ ಮತ್ತು ವಿಷಯಕ್ಕೆ ತಕ್ಕಂತೆ ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡು ಉಪಯೋಗಿಸುತ್ತೇವೆ. ಅದೇ ರೀತಿಯಾಗಿ ಶಿಕ್ಷಣ ರಂಗದಲ್ಲಿ ಮನೋವಿಜ್ಞಾನವು ವ್ಯಕ್ತಿ ಮತ್ತು ವ್ಯಕ್ತಿನಿಷ್ಠತೆ ಅಧ್ಯಯನ ಮಾಡಲು ಶೈಕ್ಷಣಿಕ ಮನೋವಿಜ್ಞಾನ ವಿಧಾನದ ನೋಡ್ರಿ, ಶೈಕ್ಷಣಿಕ ಮನೋವಿಜ್ಞಾನವನ್ನು ಯಾತಕ್ಕಾಗಿ ಅಳವಡಿಸಿಕೊಳ್ಳಲಾಗಿದೆ ಅಂತಂದಾಗ, ವ್ಯಕ್ತಿ ಮತ್ತು ವ್ಯಕ್ತಿನಿಷ್ಠತೆ ಆಧರಿಸಿ, ಅಂದರೆ ಶಿಕ್ಷಣ ರಂಗದಲ್ಲಿ ಯಾವ ವ್ಯಕ್ತಿ ಹಿಂದುಳಿದಿದ್ದಾನೆ, ಆ ವ್ಯಕ್ತಿ ಮುಂದೆ ಬರಲು ಅಥವಾ ಅವನ ಒಂದು ಬೆಳವಣಿಗೆಯಾಗಲು ಯಾವ ವಿಧಾನವನ್ನು ಅಳವಡಿಸಿಕೊಂಡರೆ ಬದಲಾವಣೆ ಆಗಲು ಸಾಧ್ಯ ಅನ್ನೋದು ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಕೆಲವು ವಿಧಾನಗಳು ಯಾವುವು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ಸ್ಕ್ರೀನಲ್ಲಿ ನಿಮಗೆ ಆಗ್ತಾ ಇದೆ ನೋಡ್ರಿ, ಸರಿಯಾಗಿ ಕಾಣ್ತಾ ಇದೆ. ಸೊ ನೋಡ್ರಿ, ಅಂತರವಲೋಕನ 1, ವೀಕ್ಷಣೆ 2, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ, ಸಂದರ್ಶನ, ಅದೇ ರೀತಿಯಾಗಿ ಪರೀಕ್ಷೆ ವಿಧಾನ, ಸಮೀಕ್ಷಾ ವಿಧಾನ, ಮನೋವಿಶ್ಲೇಷಣಾ ವಿಧಾನ. ಸೊ ನೋಡಿ, ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ನಾವು ಅಳತೆ ಮಾಡ್ಬೋದು, ಈ ವ್ಯಕ್ತಿ ಇದೇ ರೀತಿಯಾಗಿದ್ದಾನೆ, ಈ ವ್ಯಕ್ತಿ ಯಾವ ಹಂತದಲ್ಲಿದ್ದಾನೆ ಅಂತ ನಾವು ಅವನನ್ನು ಅಳತೆ ಮಾಡಬಹುದು, ಪರೀಕ್ಷೆ ಮಾಡಬಹುದು ಅನ್ನೋ ವಿಧಾನಗಳು ನಾವಿಲ್ಲಿ
ನೋಡ್ತಾ ಹೋಗ್ತೀವಿ. ಇವು 8 ವಿಧಾನಗಳಿಂದ ಒಂದೊಂದಾಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ. ನಾವು ಯಾರು ಈ ವಿಡಿಯೋನು ಸ್ಕಿಪ್ ಮಾಡಬೇಡಿ. ಯಾವ ಕ್ವಶನ್ ಯಾವುದರಿಂದ ಬರುತ್ತಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ನಿಮ್ಗೆ ಎಷ್ಟು ತಿಳಿಯುತ್ತೋ ಅಷ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನೇನು ದೊಡ್ಡ ಪಂಡಿತ ಅಂತ ಹೇಳ್ತಾ ಇಲ್ಲ. ಓಕೆ ಸ್ನೇಹಿತರೆ, ಈಗ ಮೊದಲನೇದಾಗಿ ಅಂತರವಲೋಕನ ಪದ್ಧತಿ, ಅಂತರವಲೋಕನ ವಿಧಾನ ಅಂತ ನೋಡೋದಾದಾಗ ಅಂತರವಲೋಕನ ಎಂದರೇನು, ಅಂತರವಲೋಕನವನ್ನು ಮೊದಲು ಬಳಕೆ ಮಾಡಿದವರಾರು, ಇದರಿಂದ ತರಗತಿಗೆ ಅಳವಡಿಸಿಕೊಳ್ಳಬೇಕಾದ ನಿಯಮಗಳೇನು, ಇದರಿಂದ ದೋಷಗಳನ್ನು ಎಲ್ಲವೂ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಒಂದೊಂದಾಗಿ ಅದೇ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋದಾಗ ನಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಸೊ ನೋಡಿ, ಅಂತರವಲೋಕನ ಎಂದರೆ ಒಳನೋಟ ಎಂದರ್ಥ. ನೋಡಿ, ಅಂತರವಲೋಕನ ಎಂದರೆ ಒಳನೋಟ ಎಂದರ್ಥ. ನೋಡ್ರಿ, ಇಂಟ್ರೋಸ್ಪೆಕ್ಷನ್ ಇಂಗ್ಲಿಷ್ ಪದದಿಂದ ಬಂದಿದೆ. ಅಂತರವಲೋಕನ ಇಂಟ್ರೋಸ್ಪೆಕ್ಷನ್ ಎಂಬ ಇಂಗ್ಲಿಷ್ ಪದ ಯಾವ ಪದದಿಂದ ಇಂಟ್ರೋಸ್ಪೆಕ್ಷನ್ ಎಂಬ ಪದವು ಯಾವ ಪದದಿಂದ ಬಂದಿದೆ ಅಥವಾ ಯಾವ ಭಾಷೆಯಿಂದ ಬಂದಿದೆ ಅಂತ ಕ್ವಶನ್ ರೈಸ್ ಆದಾಗ ಅವನು ಕ್ವಶನ್ ಕೇಳ್ತಾನೆ. ಲ್ಯಾಟಿನ್ನು, ಗ್ರೀಕು ಈ ರೀತಿ ಕೇಳಿದಾಗ ನಾವು ಏನನ್ಬೇಕು, ಇಂಗ್ಲಿಷ್ ಪದದಿಂದ ಬಂದಿದೆ ಅಂತ ನಾವು ಹೇಳ್ಬೋದು. ನೋಡ್ರಿ, ಇಂಟ್ರೋ ಎಂದರೆ ವಿತಿನ್, ಸ್ಪೆಕ್ಷನ್ ಎಂದರೆ ಲುಕಿಂಗ್. ಅಂದರೆ ಇಂಟ್ರೋಸ್ಪೆಕ್ಷನ್ ಅಂದರೆ ತನ್ನನ್ನು ತಾನು ಅರಿಯುವುದು ಅಥವಾ ತನ್ನನ್ನು ತಾನು ತಿಳಿದುಕೊಳ್ಳುವುದು ಅಂತ ಅರ್ಥ. ಇನ್ನೊಂದು, ಅಂತರವಲೋಕನ ಪದ್ಧತಿ ಎಂದರೇನು ಅಂತಂದಾಗ ವ್ಯಕ್ತಿ ತನ್ನ ಅಂತರಂಗವನ್ನು ತಾನೇ ವೀಕ್ಷಿಸುವುದು. ಅಂದರೆ ತನ್ನ ಆತ್ಮವನ್ನು ತಾನೇ ಹೇಗಿದ್ದೀನಿ ಅಂದರೆ ಒಬ್ಬ ವ್ಯಕ್ತಿ ಕೆಟ್ಟದ್ದು ಮಾಡಿದನು ಅಥವಾ ಒಳ್ಳೇದು ಮಾಡಿದ್ದೀನಿ ಅಂದರೆ ತನ್ನನ್ನು ತಾನೇ ಕೇಳಿಕೊಂಡು ಬದಲಾವಣೆಯಾಗುವುದು ಅಂತ ಅರ್ಥ. ಓಕೆನಾ? ತನ್ನ ಪ್ರಜ್ಞಾನುಭವದ ಪ್ರಕ್ರಿಯೆಗಳನ್ನು ಅನುಭವಗಳನ್ನು ವಿಶ್ಲೇಷಣೆಗೆ ಒಳಪಡಿಸುವ ಕ್ರಮಬದ್ಧ ಸ್ವಯಂ ವೀಕ್ಷಣೆಯನ್ನು ಅಂತರವಲೋಕನ ಎಂದು ಕರೆಯುತ್ತೇವೆ. ಸೊ ನೋಡಿ, ಇನ್ನೇನು ನೋಡ್ರಿ, ತನ್ನನ್ನು ತಾನು ಸ್ವಯಂ ಕ್ರಮಬದ್ಧವಾಗಿ ವೀಕ್ಷಣೆಯನ್ನು ಮಾಡುವುದಕ್ಕೆ ನಾವೇನಂತೀವಿ, ಅಂತರವಲೋಕನ. ಅಂತರ ಅಂದರೆ ಆ ಒಳಗಿನ ಭಾವ, ಅಂತರವಲೋಕನ ಅಂತ ಕರಿತೀವಿ. ನೋಡ್ರಿ, ವ್ಯಕ್ತಿಯು ತನ್ನ ಪ್ರಜ್ಞಾನುಭವವನ್ನು ತಾನೇ ಒಳವಕ್ಕು ನೋಡಿ ವರದಿ ಮಾಡುವುದರಿಂದ ಇದನ್ನು ವ್ಯಕ್ತಿಗತ ಪದ್ಧತಿ ಎಂದು ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಒಳವಕ್ಕು, ಆತ ಆತ್ಮವನ್ನು ನೋಡಿಬಿಟ್ಟು ನಾನು ಹೇಗಿದ್ದೀನಿ, ನಾನು ಒಳ್ಳೆಯವನಿದ್ದೀನಿ, ಕೆಟ್ಟನಿದ್ದೀನಿ, ನಾನೇನು ಇವತ್ತು ಮಾಡಿದೆ, ಮುಂದೆ ಏನು ಮಾಡಬೇಕು ಅನ್ನುವ ಭಾವನೆ ನಾವು ಮನಸ್ಸಲ್ಲೇ ಕೇಳ್ಕೊಳ್ತೀವಲ್ಲ, ಅದಕ್ಕೆ ನಾವು ವ್ಯಕ್ತಿಗತ ಪದ್ಧತಿ ಅಂತ ಕರಿತೀವಿ ಅಂತ ಹೇಳ್ಬೋದು. ಓಕೆ, ಇದು ಏನಪ್ಪ ಅಂದರೆ ಅಂತರವಲೋಕನ ಎಂಬ ಮನೋವಿಜ್ಞಾನದ ಒಂದು ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಅಂದರೆ ಇದು ಒಂದು ಹಳೆಯ ಪದ್ಧತಿ, ಇಂದಿನ ಕಾಲದಿಂದಲೂ ಬಂದಿರತಕ್ಕಂಥ ಪದ್ಧತಿ ಅಂತ ನಾವು ಹೇಳ್ಬೋದು. ಇದು ಒಂದು ಕೇಳ್ಬೋದು ಅವ್ರು 4 ಆಪ್ಷನ್. ಇದು ಒಂದು ಸಾಂಪ್ರದಾಯಿಕ ಪದ್ಧತಿಯಾಗಿದೆ, ಇದೊಂದು ವೈಜ್ಞಾನಿಕ ಪದ್ಧತಿಯಾಗಿದೆ ಅಂತ ಯಾವುದು ಸರಿ ಯಾವುದು ತಪ್ಪು ಅಂತ ಕ್ವಶನ್ ಕೇಳ್ಬೋದು ಸ್ನೇಹಿತರೆ, ನೆನಪಲ್ಲಿ. ಅದಕ್ಕಾಗಿ ಇದೊಂದು ಹಳೆಯ ಪದ್ಧತಿ, ಸಾಂಪ್ರದಾಯಿಕ ಪದ್ಧತಿ ಅಂತ ನಾವು ಹೇಳ್ಬೋದು. ಈ ವಿಧಾನವನ್ನು ಯಾರು ಬಳಕೆಗೆ ತಂದರು? ಇಲ್ಲಿ ಕಾಣ್ತಾ ಇದೆ ನಿಮಗೆ. ಈ ವಿಧಾನವನ್ನು ಬ್ರಿಟಿಷ್ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಇ.ಬಿ. ಟೀಚ್ನರ್ ಅವರು ಏನು ಮಾಡ್ತಾರೆ, ಬಳಕೆಗೆ ತರ್ತಾರೆ. ಓಕೆನಾ? ಯಾರು ಬಳಕೆಗೆ ತಂದರು? ಮೊದಲ ಬಾರಿಗೆ ಬಳಕೆಗೆ ತಂದಂತಹ ಮನೋವಿಜ್ಞಾನಿ ಯಾರು ಅಂತ ಕೇಳಿದಾಗ ಇ.ಬಿ. ಟೀಚ್ನರ್ ಅಂತ ನಾವು ಹೇಳ್ಬೋದು. ಈ ಪದ್ಧತಿಯಲ್ಲಿ ನೋಡಿ, ವ್ಯಕ್ತಿಯು ತನ್ನ ಅವಲೋಕನ ಕ್ರಿಯೆ, ಭಾವನೆ, ಅಭಿಪ್ರಾಯಗಳನ್ನು ಸ್ವತಃ ತಾನೇ ಪರೀಕ್ಷಿಸಿಕೊಳ್ಳುತ್ತಾನೆ. ಏನಂದರೆ ಸ್ವತಃ ತಾನೇ ಪರೀಕ್ಷಿಸಿಕೊಳ್ಳುತ್ತಾನೆ, ನಂತರ ವರದಿ ಮಾಡುತ್ತಾನೆ. ನೋಡ್ರಿ, ಈ ಪದ್ಧತಿಯಲ್ಲಿ ವ್ಯಕ್ತಿ ತನ್ನನ್ನು ತಾನೇ ಪರೀಕ್ಷೆ ಮಾಡಿಕೊಂಡು ನಂತರ ಏನು ಮಾಡ್ತಾನೆ, ವರದಿ ನೀಡುತ್ತಾನೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಮನೋವಿಜ್ಞಾನದ ವಿಧಾನಗಳಲ್ಲಿ ಅತ್ಯಂತ ವ್ಯಕ್ತಿನಿಷ್ಠತೆ ಹೊಂದಿರುವ ವಿಧಾನ ಎಂದರೆ ಅಂತರವಲೋಕನ. ಸೊ ನೋಡಿ, ವ್ಯಕ್ತಿನಿಷ್ಠತೆ ಹೊಂದಿರತಕ್ಕಂಥ ವಿಧಾನ ಯಾವುದು ಅಂದರೆ ಮನೋವಿಜ್ಞಾನಗಳಲ್ಲಿ ನೋಡಿ, ವಿಜ್ಞಾನದ ವಿಧಾನಗಳಲ್ಲಿ ವ್ಯಕ್ತಿನಿಷ್ಠತೆ ಹೊಂದಿರತಕ್ಕಂಥ ವಿಧಾನ ಯಾವುದು ಅಂತ ಕ್ವಶನ್ ಕೇಳಿದಾಗ ಅಂತರವಲೋಕನ ಅಂತ ನಾವು ಹೇಳ್ಬೋದು. ಓಕೆನಾ? ಸೊ ಓಕೆ, ಅಂತರವಲೋಕನದ ಗುಣಗಳು ಈಗ ನೋಡಿದ್ವಿ. ಅಂತರವಲೋಕನ ಯಾರು ಬೆಳೆಸಿದ್ರು, ಅಂತರವಲೋಕನ ಎಂದರೇನು, ಅಂತರವಲೋಕನ ಹಳೆಯದು ಅಥವಾ ಹೊಸದು ಅಂತ ನಾವು ನೋಡ್ತಾ ಇದ್ವಿ. ಈಗ ಅಂತರವಲೋಕನದ ಗುಣಗಳು ಅಥವಾ ಅದು ಯಾವ ರೀತಿ ಅಳವಡಿಸಿಕೊಳ್ಬೇಕು, ಅದರಿಂದ ಇರ್ತಕ್ಕಂಥ ಲಾಭಗಳು ಏನು ಅಂತ ಕ್ವಶನ್ ಮಾಡಿದಾಗ, ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡಲು ಏಕೈಕ ವಿಧಾನ. ನೋಡಿ,
ವ್ಯಕ್ತಿಯು ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನವೆಂದರೆ ಅದು ಅಂತರವಲೋಕನ ವಿಧಾನ ಅಂತ ನಾವು ಹೇಳ್ಬೋದು. ಮಿತವ್ಯಯಕರ ವಿಧಾನ, ಇದಕ್ಕೆ ಯಾವುದೇ ಉಪಕರಣ ಅವಶ್ಯಕತೆ ಇರುವುದಿಲ್ಲ. ನೋಡಿ, ನನ್ನನ್ನು ನಾನು ಕೇಳಿಕೊಳ್ತಾ ಇದ್ದೀನಿ ಅಂದರೆ ಇದು ಯಾವುದಂದರೆ ಇದಕ್ಕೆ ಯಾವುದೇ ರೀತಿ ಖರ್ಚು ವೆಚ್ಚಗಳಿರಲ್ಲ, ಹೆಚ್ಚಿನ ಖರ್ಚು ವೆಚ್ಚಗಳು ಉಪಕರಣಗಳ ಅವಶ್ಯಕತೆ ಇರಲ್ಲ, ಇದು ಏನು ಅವಶ್ಯಕತೆ ಇರಲ್ಲ ಅಂತ ಹೇಳ್ಬೋದು. ಈ ವಿಧಾನವನ್ನು ಎಲ್ಲ ಸ್ಥಳಗಳಲ್ಲಿ ಮತ್ತು ಎಲ್ಲ ಕಾಲದಲ್ಲಿ ಬಳಸಬಹುದು. ಎಸ್, ನೋಡಿರಿ, ಈಗ ನಾನು ಇಲ್ಲೇ ಕುಂತು ಮಾಡ್ತಾ ಇದ್ದೇನೆ ಅಂದರೆ ನನ್ನನ್ನು ನಾನೇ ಕೇಳ್ಕೊಬೋದು, ಇದು ಯಾವುದಾದ್ರೂ ಟೈಮಿಂಗ್ ಬೇಕಾ? ಇಲ್ಲ. ಇದು ಇಂತಿದ್ದ ಸ್ಥಳ ಬೇಕಾ? ಇಲ್ಲ. ಸಮಯ ಅವಶ್ಯಕತೆ ಇರಲ್ಲ, ಸ್ಥಳದ ಅವಶ್ಯಕತೆ ಇಲ್ಲ. ನಾನು ಅಂತರವಲೋಕನ ಮಾಡ್ಕೊಳ್ತಾ ಇದ್ದೀನಿ, ಶುದ್ಧವಾದಂತಹ ಒಂದು AC ರೂಮ್ ಬೇಕು, ಅದಕ್ಕೆ ಬೇಕಾ? ನೋ, ಇಲ್ಲಲ್ಲ. ಅದಕ್ಕಾಗಿ ಈ ವಿಧಾನವನ್ನು ಎಲ್ಲ ಸ್ಥಳಗಳಲ್ಲಿ, ಅದೇ ರೀತಿ ಎಲ್ಲ ಕಾಲದಲ್ಲಿ, ಅಂದರೆ ಎಲ್ಲ ಸಮಯದಲ್ಲಿ ಯಾವಾಗ ಬೇಕಾದ್ರೆ ಅವಾಗ ನಾವು ಬಳಸಬಹುದಾದಂಥ ವಿಧಾನ ಯಾವುದಪ್ಪ ಅಂದರೆ ಅಂತರವಲೋಕನ ವಿಧಾನ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಿಕೊಳ್ಳಲು ಉಪಯುಕ್ತವಾಗಿದೆ. ಹೌದಾ? ಸೊ ನೋಡಿ, ಈಗ ನಾನೊಬ್ಬ ವ್ಯಕ್ತಿ ಇದ್ದೀನಿ, ನಾನು ಕೆಟ್ಟವನಿದ್ದೀನಿ, ಒಳ್ಳೆಯವನಿದ್ದೀನಿ, ಏನೋ ಹಿಂದೆ ಕೆಟ್ಟದ್ದು ಮಾಡಿದ್ದೀನಿ ಅಂದ್ಕೊಳ್ರಿ, ನಾನು ಅದನ್ನು ಮತ್ತೆ ಏನು ಮಾಡೋದು, ನಾನು ಅಧ್ಯಯನ ಮಾಡ್ಕೊಳ್ಳೋದು, ನಾನು ಹಿಂಗಿದ್ದೆ, ಈಗ ಬದಲಾವಣೆ ಆಗಬೇಕು, ನನ್ನನ್ನು ನಾನೇ ಕೇಳಿಕೊಂಡು ಅದನ್ನು ಸುಧಾರಿಸಿಕೊಳ್ಳಲು, ಅಂದರೆ ಬದಲಾವಣೆ ಆಗಲು. ಅದೊಂದಕ್ಕೆ ನಾನು ವಿದ್ಯಾರ್ಥಿ ಅಂದ್ಕೊಳ್ರಿ, ವಿದ್ಯಾರ್ಥಿ ನಾನು ಅವರಿಗೆ ಬೇರೆಯವರಿಗೆ ಕಂಪೇರ್ ಮಾಡಿದಾಗ, ಅಂದರೆ ಒಬ್ಬ ಸ್ಟೂಡೆಂಟ್ ಏನಾಗಿದ್ದಾನೆ ಅಂದರೆ ಅತಿ ಹೆಚ್ಚು ಅಂಕ ಪಡ್ಕೊಳ್ತಾ ಇದ್ದಾನೆ, ನಾನು ಇನ್ನೊಬ್ಬ ಸ್ಟೂಡೆಂಟ್ ಏನಾಗ್ತಾ ಇದ್ದಾನೆ ಕಡಿಮೆ ಅಂಕ ಪಡ್ಕೊಳ್ತಾ ಇದ್ದಾನೆ. ಅಂದರೆ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿ ಅವನು ಯಾಕೆ ಪಡ್ಕೊಳ್ತಾ ಇದ್ದಾನೆ, ನಾನು ಯಾಕೆ ಪಡ್ಕೊಳ್ತಾ ಇಲ್ಲ ಅಂತೇಳಿ ಅವನು ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ತನ್ನನ್ನು ತಾನೇ ಒಳ ಹೊಕ್ಕು ಮನಸ್ಸನ್ನು ಕೇಳಿಕೊಂಡು ನಾನು ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗಬೇಕು, ಸ್ವಲ್ಪ ವರ್ಕ್ ಮಾಡಿದರೆ ಸಾಧ್ಯ ಅಂತೇಳಿ ಬದಲಾವಣೆ ಆಗಲು ಅವಶ್ಯಕತೆ ಇರುತ್ತೆ ಅಲ್ವಾ? ಆ ರೀತಿಯಾಗಿ ಇದು ಸುಧಾರಿಸಿಕೊಳ್ಳಲು ಒಂದು ವಿಧಾನ ಅಂತ ನಾವು ಹೇಳ್ಬೋದು. ಈ ಪದ್ಧತಿಗೆ ಯಾವುದೇ ನಿಯಮಗಳಿಲ್ಲ. ನೋಡಿರಿ, ಕೆಲವು ನಿಯಮಗಳಿದ್ದಾವೆ, ಕೆಲವೊಂದು ಪದ್ಧತಿಗಳಿಗೆ ನಿಯಮಗಳಿದ್ದಾವೆ. ಈ ಪದ್ಧತಿಗೆ ಯಾವುದೇ ನೀತಿ ನಿಯಮಗಳ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ವ್ಯಕ್ತಿಯು ತಕ್ಷಣ ವರ್ತನೆಯ ಮೊದಲ ಅನುಭವವನ್ನು ತಿಳಿಸಬಹುದು. ನೋಡಿ, ವ್ಯಕ್ತಿ ತಕ್ಷಣ ಏನು ವರ್ತನೆ ಮಾಡಿದಾನೆ ಅದರ ಅನುಭವವನ್ನು, ಅಂದರೆ ಅವನು ಅನುಭವಿಸಿರ್ತಕ್ಕಂಥ ಅನುಭವಗಳನ್ನು ನಾವು ವ್ಯಕ್ತಪಡಿಸಬಹುದು ಅಂತ ಹೇಳ್ಬೋದು. ಇಷ್ಟು ನೋಡ್ತಾ ಇದ್ವಿ. ಇನ್ನು ಮುಂದೆ ನೋಡ್ತಾ ಇದ್ದಾಗ ಸೊ ಅಂತರವಲೋಕನದ ದೋಷಗಳು, ಅಂತರವಲೋಕನದಲ್ಲಿ ಇರ್ತಕ್ಕಂಥ ಕೆಲವು ದೋಷಗಳು ನಾವು ನೋಡ್ತಾ ಹೋಗಬೇಕು. ಇದರಿಂದ ಏನು ನೋಡ್ರಿ, ಇಲ್ಲಿದೆ ವೀಕ್ಷಕ ಮತ್ತು ವೀಕ್ಷಣೆಗೆ ಒಳಪಡುವ, ಇದು ಸ್ವಲ್ಪ ಇದಾಗಿದೆ. ವೀಕ್ಷಕ ಮತ್ತು ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ಒಬ್ಬನೇ ಆಗಿರುವುದರಿಂದ ಈ ವಿಧಾನದಿಂದ ಲಭಿಸುವ ಮಾಹಿತಿ ಸತ್ಯ, ನೈಜತೆ ಎಂದು ನಿರ್ಧರಿಸಲು ಸಾಧ್ಯ ಇರುವುದಿಲ್ಲ. ಅಂದರೆ ತನ್ನನ್ನು ತಾನೇ ಹೊಕ್ಕು ವರದಿ ಮಾಡುವಾಗ ಕೆಲವು ಬದಲಾವಣೆ ಮಾಡ್ಬೋದು, ನಿಜ ಇದ್ದದನ್ನು ಸುಳ್ಳಾಗಿ ಪರಿವರ್ತನೆ ಮಾಡಬಹುದು ಆಗುವ ಸಾಧ್ಯತೆ ಇರುತ್ತಲ್ಲ, ಹಾಗಾಗಿ ಇದು ಒಂದು ದೋಷ ಅಂತ ನಾವು ಹೇಳ್ಬೋದು. ಅಂತರವಲೋಕನದಿಂದ ಸಂಗ್ರಹಿಸಿದ ಮಾಹಿತಿ ವ್ಯಕ್ತಿನಿಷ್ಠವಾಗಿರುತ್ತದೆ, ಅಂದರೆ ಅದು ಯಾವುದೇ ರೀತಿಯ ಒಂದು ನೈಜತೆಯಿಂದ ಕೂಡಿರಲ್ಲ ಅಂತ ನಾವು ಹೇಳ್ಬೋದು. ಈ ವಿಧಾನವನ್ನು ಚಿಕ್ಕ ಮಕ್ಕಳು ಮತ್ತು ಅಸಾಮಾನ್ಯ ವ್ಯಕ್ತಿಗಳು ಬಳಸಲು ಸಾಧ್ಯ. ನೋಡಿ, ಚಿಕ್ಕ ಮಕ್ಕಳು ಅಥವಾ ಮಾನಸಿಕ ಅಸ್ವಸ್ಥರು ಅಂದರೆ ಬುದ್ಧಿಮಾಂದ್ಯರು ಬಳಸಲು ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬೋದು. ಇನ್ನೊಂದು, ಅಂತರವಲೋಕನ ಕೇವಲ ಹಿನ್ನೆಲೆಗಳನ್ನು ವಿವರಿಸುವುದರಿಂದ ಇದೊಂದು ಗತಾವಲೋಕವಾಗಿದೆ. ಅಂದರೆ ಇಲ್ಲಿ ಏನಪ್ಪ ಅಂತಂದಾಗ ಕೇವಲ ನಡೆದಿರ್ತಕ್ಕಂಥ ವಿಧಾನಗಳನ್ನು ಹೇಳುವುದರಿಂದ ಗತಾವಲೋಕ ಆಗಿ ನೋಡಿ, ಇಲ್ಲಿ ಅಂತರವಲೋಕನ ಕೇವಲ ಹಿನ್ನೆಲೆಗಳನ್ನು ಈ ತಾತ್ಕಾಲಿಕವಾಗಿರ್ತಕ್ಕಂಥ ಹೊಂದಿರುವುದಂದರೆ ತನ್ನ ವ್ಯಕ್ತಿ ವರ್ತನೆಯನ್ನು ಸಂದರ್ಭದಲ್ಲಿ ವರದಿ ಮಾಡದೆ ನಂತರದ ಸಮಯದಲ್ಲಿ, ಅಂದರೆ ಗತಾವಲೋಕನ ಅಂತಂದರೆ ವ್ಯಕ್ತಿ ಆ ಕ್ಷಣದಲ್ಲಿ ಮಾಡದೆ ಇನ್ನೊಂದು ಸ್ವಲ್ಪ ಸಮಯ ಬಿಟ್ಟಾದ ನಂತರ ವರದಿ ಮಾಡಲು ಪ್ರಯತ್ನಿಸಿದರೆ ಅದು ಏನಾಗುತ್ತಂದರೆ ಗತಾವಲೋಕನ ಆಗುತ್ತದೆ ಅಂತ ಹೇಳ್ಬೋದು. ಈ ಪದ್ಧತಿ ನೋಡಿ, ಇದು ವೈಜ್ಞಾನಿಕವಲ್ಲ, ಇದು ಒಂದು ನಿಯಮಬದ್ಧ ವೈಜ್ಞಾನಿಕವಲ್ಲ ಅಂತ ನೋಡ್ಬೋದು. ಆಗಲೇ ಹೇಳಿದೆ, ಹಳೆಯ ಪದ್ಧತಿ, ಸಾಂಪ್ರದಾಯಿಕ ಪದ್ಧತಿ ಅಂತ ನಾನು ಹೇಳ್ತಾ ಹೋಗಿದ್ದೆ. ಅದಾದ ನಂತರ ಈ ಪದ್ಧತಿಯಿಂದ ಇನ್ನೊಬ್ಬರ ಮನಸ್ಸಿನ ಅಭ್ಯಾಸ ಸಾಧ್ಯವಿಲ್ಲ. ನೋಡಿ, ಆದ್ದರಿಂದ ತನ್ನ ಮನಸ್ಸಿನ ವೀಕ್ಷಣೆಯನ್ನು ಇನ್ನೊಬ್ಬರ ಮನಸ್ಸಿನ ನೋಡಿ ಹೋಲಿಸಿ ನೋಡಿಕೊಳ್ಳಲು ಪದ್ಧತಿ ಅವಕಾಶ. ನೋಡಿ, ಒಬ್ಬ ವ್ಯಕ್ತಿಯ ಇರ್ತಕ್ಕಂಥ ಮನಸ್ಸಿನ ಒಳಗೆ ಏನು ಯೋಚನೆ ಮಾಡಿದ್ದೇನೆ ಏನಿಲ್ಲ ಎಂಬುದು ಅಭ್ಯಾಸ ಮಾಡಲು ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದು, ನಮ್ಮ ಮನಸ್ಸಿನ ಭಾವನೆಗಳು ಕ್ಷಣಕ್ಕೆ
ಬದಲಾಗುವುದರಿಂದ ನಾವು ಮನಸ್ಸಿನ ಒಂದು ಭಾವನೆಯನ್ನು ನೋಡಿ ಅಂತರ್ವೀಕ್ಷಿಸಿ ವಿಶ್ಲೇಷಿಸಲು ತೊಡಗಿದರೆ ಆ ವೇಳೆಗೆ ಆ ಜಾಗದಲ್ಲಿ ಮತ್ತೊಂದು ಭಾವನೆ ನೋಡಿ ನನ್ನನ್ನು ನಾನೇ ಕೇಳಿಕೊಳ್ಳುವುದರಿಂದ ಆ ಇನ್ನೊಮ್ಮೆ ವರದಿ ಮಾಡುವಾಗ ಏನಾಗುತ್ತಪ್ಪ ಅಂದರೆ ಅಷ್ಟೊತ್ತಿಗೆ ನಮ್ಮದು ಏನಾಗಿರುತ್ತೆ, ಮೂಡ್ ಚೇಂಜ್ ಆಗಿರುತ್ತೆ, ಭಾವನೆ ಫೀಲಿಂಗ್ಸ್ ಬದಲಾವಣೆ ಆಗಿಬಿಟ್ಟಿರ್ತಾವಲ್ಲ, ಅದಕ್ಕಾಗಿ ಅದು ಏನಾಗಿತ್ತಪ್ಪ ಅಂದರೆ ಸರಿಯಾದ ಕ್ರಮವಲ್ಲ ಅಂತ ಹೇಳ್ಬೋದು. ಓಕೆ, ಇದು ಲಕ್ಷಣಗಳನ್ನು ನೋಡಿದ್ವಿ, ಅದರಲ್ಲಿ ಗುಣಗಳನ್ನು ನೋಡಿದ್ವಿ, ಅದೇ ರೀತಿಯ ದೋಷಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ ತರಗತಿಯಲ್ಲಿ ಇದನ್ನು ಹೇಗೆ ಉಪಯೋಗ ಮಾಡಬೇಕು, ಈ ತರಗತಿಯಲ್ಲಿ ನಾವು ಯಾವ ರೀತಿಯಾಗಿ ಉಪಯೋಗಿಸುತ್ತೇವೆ, ಮಕ್ಕಳಿಗೆ ಯಾವ ರೀತಿ ಯೂಸ್ ಇದೆ, ಅದೇ ರೀತಿಯಾಗಿ ಇದರಿಂದ ಶಿಕ್ಷಕರಿಗೆ ಯಾವ ರೀತಿ ಯೂಸ್ ಇದೆ ಅಂತ ನೋಡ್ತಾ ಹೋದಾಗ ಶಿಕ್ಷಕರಿಗೆ ಅಂತರವಲೋಕನ ಪದ್ಧತಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು. ಹೆಂಗೆ ಪ್ರಯೋಜನಕಾರಿ? ಶಿಕ್ಷಕರಿಗೆ ಪಾಠದ ಫಲಾಫಲಗಳನ್ನು ನೋಡಿ ಅವುಗಳಿಗೆ ಕಾರಣಗಳನ್ನು ತಾನೇ ಗುರುತಿಸಿಕೊಂಡು ತಿದ್ದಿಕೊಳ್ಳಲು ಅಥವಾ ಮಾರ್ಪಾಡು ಮಾಡಲು ನೆರವಾಗುವ ಏಕೈಕ ವಿಧಾನ. ಒಬ್ಬ ವ್ಯಕ್ತಿ ಶಿಕ್ಷಕ ಪಾಠ ಮಾಡಿದನೆಂದರೆ ನಾನು ಆ ಪಾಠ ಸರಿಯಾದ ಮಕ್ಕಳಿಗೆ ಹೇಳಿದ್ದೀನೋ ಇಲ್ವಾ, ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಂತ ತನ್ನನ್ನು ತಾನೇ ಕೇಳಿಕೊಂಡು ಸ್ವಲ್ಪ ಬದಲಾವಣೆ ಆಗಲು ಇದರಿಂದ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ತಮ್ಮ ತಪ್ಪುಗಳನ್ನು ತಾವೇ ಸರಿಪಡಿಸಿಕೊಳ್ಳುವಂತೆ ಮಾಡಬಹುದು. ನೋಡಿ, ಒಬ್ಬ ವ್ಯಕ್ತಿ ತಪ್ಪು ಮಾಡಿದನೆಂದರೆ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮಾರ್ಗಗಳನ್ನು ನೋಡಿಬಿಟ್ಟು ಶಿಸ್ತುಗಳನ್ನು ನೋಡಿಬಿಟ್ಟು ತನ್ನನ್ನು ತಾನು ಕೇಳಿಕೊಂಡು ಏನು ಮಾಡ್ಬೋದು, ಬದಲಾವಣೆ ಆಗ್ಬೋದು ಅಂತ ಹೇಳ್ಬೋದು. ಇನ್ನೊಂದು, ವಿದ್ಯಾರ್ಥಿಗಳು ಅಶಿಸ್ತಿನ ಕಾರಣಗಳು ಮತ್ತು ಬದಲಾವಣೆಯ ಬಗ್ಗೆ ತಾನೇ ಅಂತರ್ವೀಕ್ಷಿಸಿಕೊಳ್ಳಬಹುದು. ನೋಡಿ, ಒಬ್ಬ ವ್ಯಕ್ತಿ ಅಶಿಸ್ತಿನಿಂದ ಕೂಡಿದ್ರೆ ಆ ವಿದ್ಯಾರ್ಥಿ ಶಿಸ್ತಿನಿಂದ ಕೂಡಿರ್ತಕ್ಕಂಥ ವಿದ್ಯಾರ್ಥಿಯ ಭಾವನೆಗಳನ್ನು ನೋಡಿಬಿಟ್ಟು ತನ್ನನ್ನು ಆ ವ್ಯಕ್ತಿ ಯಾಕೆ ಆ ಬದಲಾವಣೆ ಆಗಿದ್ದಾನೆ, ಆ ವ್ಯಕ್ತಿ ಯಾಕೆ ಅಂಕಗಳನ್ನು ಪಡೆಯಲು ಸಾಧ್ಯ ಆಯಿತು, ನಾನು ಯಾಕೆ ಸಾಧ್ಯ ಆಗಲಿಲ್ಲ ಅಂತೇಳಿಬಿಟ್ಟು ಅಂತರ್ವೀಕ್ಷಿಸಿ ಅಂದರೆ ಅಂತರವಲೋಕನ ಮಾಡಿಕೊಂಡು ಬದಲಾವಣೆ ಆಗಲು ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಉಪಯೋಗ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ನಾವು ಅಂತರವಲೋಕನದ ವಿಧಾನವನ್ನು ನೋಡ್ತಾ ಹೋದ್ವಿ ಸ್ನೇಹಿತರೆ. ಇದು ಅಂತರವಲೋಕನ ಒಂದು ವಿಧಾನವನ್ನು ಮುಂದೆ ನಾವು ನೋಡ್ತಾ ಹೋದ್ವಿ. ಅದೇ ರೀತಿಯಾಗಿ ಮುಂದಿನ ವಿಧಾನದಲ್ಲಿ ವೀಕ್ಷಣೆ ವಿಧಾನ ಅಂದರೆ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋದಲ್ಲಿ ವೀಕ್ಷಣೆ ವಿಧಾನವನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅದು ಕೂಡ ಒಳ್ಳೆ ಟಾಪಿಕ್ ಆಗಿರೋದ್ರಿಂದ ಅದನ್ನು ಕೂಡ ನಾವು ನೋಡ್ಬೋದು. ಇದರಿಂದ ಯಾವ ರೀತಿ ಕ್ವಶನ್ ಬರ್ತಾವಂತ ನಾನು ಅಲ್ಲಿ ಕೇಳ್ಬೋದು. ಕ್ವಶನ್ ಏನಂತ ಕೇಳ್ತಾನೆ, ಅಂತರವಲೋಕನ ವಿಧಾನವು ಎಲ್ಲಿ ಯಾವಾಗ ಬಳಕೆ ಮಾಡಬಹುದು, ಇದು ಒಂದು ಎಂತಹ ಪದ್ಧತಿಯಾಗಿದೆ ಅಂತ ಕೇಳ್ಬೋದು. ಇದನ್ನು ಬಳಕೆಗೆ ತಂದವರು ಯಾರು ಅಂತ ಕೇಳ್ಬೋದು. ಇದು ಅಂತರವಲೋಕನ ಇಂಟ್ರೋಸ್ಪೆಕ್ಷನ್ ಯಾವ ಪದದಿಂದ ಬಂದಿದೆ ಅಂತ ಕೇಳ್ಬೋದು. ಇಷ್ಟು ಯಾವುದೇ ಕ್ಷಣದಲ್ಲಾದರೂ ಕೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಬಟ್ ಇನ್ನೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದು ಮರಿಬೇಡಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ಕಂಟೆಂಟ್ ಮಾಡಿಬಿಟ್ಟು ನಿಮಗೆ ತರಲು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.